ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ಗುರು ಪೂರ್ಣಿಮೆ. ಗುರುಗಳಿಗೆ ಕಾಣಿಕೆ ಕೊಡೋದು ಅಥವಾ ಆಶೀರ್ವಾದ ಪಡೆಯೋದು ಅಥವಾ ಅವರ ಮಾರ್ಗದರ್ಶನ ಕೊಟ್ಟ ಅವರ ಜೀವನದಲ್ಲಿ ಅವರಿಗೆ ಒಂದು ಮರ್ಯಾದೆ ಕೊಡೋದು ಅಥವಾ ಅವರನ್ನು ಅನುಸರಿಸೋದು ಮುಂತಾದ ರೀತಿಯಲ್ಲಿ ನಾವು ಗುರುಗಳ ಮರ್ಯಾದೆ ಕೊಟ್ಟು ಅವರಿಗೆ ಒಂದು ನೆನೆಸ್ಕೊಳ್ಳೋದು. ಇವತ್ತಿನ ದಿನ ನೆನೆಸ್ಕೊಳ್ಳೋದೇ ಒಂಥರ ಆದರೆ ಇವತ್ತು ಒಂದು ವಿಶೇಷವಾದ ದಿನ ಗುರು ಪೂರ್ಣಿಮೆ ಅಂತ. ಸ್ನೇಹಿತರೆ, ಈ ಗುರು ಪರಂಪರೆಯ ಇದರಲ್ಲಿ ನಾವು ಅನಾದಿ ಕಾಲದಿಂದಲೂ ನಮ್ಮ ಭಾರತದ ಪುಣ್ಯಭೂಮಿಯಲ್ಲಿ ಪುಣ್ಯ ದೇಶದಲ್ಲಿ ಈ ಗುರುಗಳ ಮಾರ್ಗದರ್ಶನ ಅಥವಾ ಅವರ ಒಂದು ಅನುಯಾಯಿಗಳಾಗಿ ಗುರುವಿನ ಗುಲಾಮನಾಗುವ ತನಕ ಆಗೋದು ಅಯ ಭಕ್ತಿ ಅನ್ನೋ ಒಂದು ಗಾದೆ ನೆನಪಿಗೆ ಬರ್ತದೆ. ಯಾವುದೇ ವಿಷಯದಲ್ಲಿ ಯಾರೇ ಹುಟ್ಟಿದಾಗಲಿಂದ ಪ್ರವೀಣರು ಅಥವಾ ವಿಷಯ ತಿಳ್ಕೊಂಡಿರೋಕ್ಕೆ ಸಾಧ್ಯನೇ ಇರೋದಿಲ್ಲ. ಹುಟ್ಟಿದ ವರ್ಷಗಳಲ್ಲಿ ತಾಯಿ ಇರ್ಬೋದು, ಅಪ್ಪ ಇರ್ಬೋದು, ಆಮೇಲೆ ಅಕ್ಕಪಕ್ಕದವ್ರು ಇರ್ಬೋದು, ಆಮೇಲೆ ಸ್ಕೂಲಿಗೆ ಹೋದರೆ ಟೀಚರ್ಸ್ ಇರ್ಬೋದು. ಹೀಗೆ ಬರ್ತಾ ಬರ್ತಾ ಅವರ ಅಭಿರುಚಿಗೆ ತಗ್ಗಟ್ಟಾಗಿ ಆ ವಿಷಯದಲ್ಲಿ ಪರಿಣಿತರಾದವ್ರ ಹತ್ರ ಅದರ ಬಗ್ಗೆ ವಿಷಯ ತಿಳ್ಕೊಂಡು ಅವರ ಜೀವನ ಕಟ್ಕೊಂಡು ಮುಂದೆ ಸಾಗೋದು ಪದ್ಧತಿ. ಇದರಲ್ಲಿ ಗುರುಗಳ ಆಶೀರ್ವಾದ, ಅವರ ಅನುಗ್ರಹ, ಅವರ ಮಾರ್ಗದರ್ಶನ ಯಾವುದೋ ಒಂದು ರೂಪದಲ್ಲಿ ಪ್ರತಿಯೊಬ್ಬರು ಪಡ್ಕೊಂಡಿರ್ತೀವಿ. ಅವರನ್ನು ಇವತ್ತಿನ ದಿನ ಅವರ ಜೀವನ ಕಾಲದಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನೆನೆಸ್ಕೊಂಡು ಅವರಿಗೆ ನಮಸ್ಕಾರ ಹೇಳೋದು, ಥ್ಯಾಂಕ್ಸ್ ಹೇಳೋದು ಅಥವಾ ಸಿಕ್ಕಿದವರಿಗೆ ಕಾಣಿಕೆ ಕೊಡೋದು ಅಥವಾ ಆಶೀರ್ವಾದ ತಗೊಳ್ಳೋದು ಒಂದು ಪದ್ಧತಿ. ಸ್ನೇಹಿತರೆ, ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ವಸ್ತುಗೂ ಒಂದು ಬೆಲೆ ಅನ್ನೋದು, ಒಂದು ವ್ಯಾಲ್ಯೂ ಅನ್ನೋದು ಇದ್ದೇ ಇರ್ತದೆ. ನಾವು ಯಾವುದೇ ವಿಷಯ ತಿಳ್ಕೊಂಡಾಗ, ಯಾವುದೇ ಒಂದು ಮಾರ್ಗದರ್ಶನ ಪಡ್ಕೊಂಡಾಗ ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳೋದಿರ್ಬೋದು ಅಥವಾ ಅವರಿಗೆ ಕೃತಜ್ಞತೆ ತಿಳಿಸೋದು ಹೇಳಲೇಬೇಕು. ದಿನನಿತ್ಯ ನಾವು ಇದನ್ನು ಒಂದು ಪದ್ಧತಿಯಾಗಿ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ಬೇಕು. ನಮ್ಮ ಜೀವನದಲ್ಲಿ ನಾವು ಈ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕಾದ್ರೆ ಈ ಗುರುಗಳ ಮಾರ್ಗದರ್ಶನ ಅಥವಾ ನಮ್ಮ ಜೀವನದಲ್ಲಿ ನಿತ್ಯ ಈ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ನಿರಂತರವಾಗಿ ಜೀವನ ಮಾಡಿದರೆ ನಮ್ಮ ಸಬ್ಜೆಕ್ಟ್ ಆದ ಎಲ್ಲರೂ ಧನವಂತರಾಗುವುದರಲ್ಲಿ, ಆರೋಗ್ಯವಂತರಾಗುವುದರಲ್ಲಿ ಮತ್ತು ನೆಮ್ಮದಿವಂತರಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಇದಕ್ಕೆ ಒಂದು ಸೂಕ್ತ ಬದಲಾವಣೆಗಳು ಮತ್ತು ಮಾರ್ಗದರ್ಶನ ಬೇಕಾಗ್ಬೋದು. ಅವರವರ ಭಾವಕ್ಕೆ ತಕ್ಕಾಗಿ ಇದನ್ನು ನಾನು ತಿಳಿಸ್ತಾ ಇರ್ತೀನಿ. ನನ್ನ ವಿಡಿಯೋಗಳ ಮುಖಾಂತರ, ನನ್ನ ಕಾಂಟ್ಯಾಕ್ಟ್ ಮಾಡೋರ ಮುಖಾಂತರ ಅವರು ಇದನ್ನು 100ಕ್ಕೆ 100% ಅಂದರೆ ಇನ್ವಾಲ್ವ್ಮೆಂಟು ಬೇಕೇ ಬೇಕು. ಒಂದು ದಿವಸ ಮಾಡಿಬಿಟ್ರೆ ಆಗೋದಿಲ್ಲ, 2 ದಿವಸ, ವಾರ, ತಿಂಗಳು, ವರ್ಷ ಮಾಡಿಬಿಟ್ಟಿದ್ರೆ ಆಗೋಲ್ಲ. ನಿರಂತರವಾಗಿ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರೆ ಆರೋಗ್ಯವಂತರಾಗುವುದರಲ್ಲಿ, ಧನವಂತರಾಗುವುದರಲ್ಲಿ ಮತ್ತು ನೆಮ್ಮದಿವಂತರಾಗೋದು ಸಂದೇಹವಿಲ್ಲ. ಇರುವ ಜೀವನ ಪೂರ್ತಿ ಸುಖ ಸಂತೋಷದಲ್ಲಿ ತೇಲಬಹುದು, ಖುಷಿಯಾಗಿರ್ಬೋದು, ಆರೋಗ್ಯವಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು, ಧನವಂತರೂ ಆಗ್ಬೋದು. ಸ್ನೇಹಿತರೆ, ನಾವು ಈ ದಿನ ನಮ್ಮ ಹುಟ್ಟಿದಾಗಲಿಂದ ನಮಗೆ ಮಾರ್ಗದರ್ಶನ ಕೊಟ್ಟ, ನಮಗೆ ಅನುಕೂಲ ಮಾಡಿಕೊಟ್ಟ ಗುರುಗಳಿಗೆ ನಮಸ್ಕರಿಸುತ್ತಾ ಈ ಗುರು ಪೂರ್ಣಿಮೆಯನ್ನು ಶ್ರದ್ಧಾಪೂರ್ವಕದಿಂದ ಆಚರಿಸೋಣ. ಇದನ್ನು
ಹಿಂಗೆ ಪಾರಂಪರಿಕವಾಗಿ ವರ್ಷವೂ ಮಾಡೋಣ. ಪ್ರತಿದಿನವೂ ಗುರುಗಳು ನಮಸ್ಕರಿಸುವುದು ಇದ್ದೇ ಇರುತ್ತದೆ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಅವರನ್ನು ಆಶೀರ್ವಾದ ಪಡೆಯೋಣ. ಸ್ನೇಹಿತರೆ, ಈ ಗುರು ಪರಂಪರೆಯಲ್ಲಿ ನಮ್ಮ ಸಬ್ಜೆಕ್ಟ್ ಆದ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಿ ಯಾವ ಥರ ನಮಗೆ ಅನುಕೂಲ ಆಗುತ್ತೆ ಅವರ ಆಶೀರ್ವಾದದಿಂದ, ಅವರ ಮಾರ್ಗದರ್ಶನದ ಅನ್ನೋದಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನ ಬೇಕಾದಲ್ಲಿ ನಮ್ಮ ಮೊಬೈಲ್ ನಂಬರ್ ಆದ 9448356657 ಸಂಪರ್ಕಿಸ್ಬೋದು. ನಾವು ಮಹಾಭಾರತದಲ್ಲಿರ್ಬೋದು, ರಾಮಾಯಣದಲ್ಲಿರ್ಬೋದು, ಎಲ್ಲ ಗುರುಗಳ ಮಾರ್ಗದರ್ಶನದಲ್ಲೇ ಎಲ್ಲ ವ್ಯವಹಾರ ಅಂದರೆ ಈ ವಿದ್ಯೆ ಅನ್ನೋದು ಕಲಿತಾ ಇದ್ವಿ. ಆವಾಗಲಿಂದ ಈಗಲೂ ಅದೇ ರೀತಿ ನಡೀತಾ ಇದೆ. ಇದೊಂದು ಬೇರೆ ರೂಪ ಬೇರೆ ಇರ್ಬೋದು, ಆದರೆ ಗುರು ಪರಂಪರೆ ಅನ್ನೋದು, ಗುರುಗಳ ಮಾರ್ಗದರ್ಶನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಸ್ನೇಹಿತರೆ, ನಮ್ಮ ಭಾರತ ದೇಶ ಪುಣ್ಯಭೂಮಿಯಲ್ಲಿ ನಮ್ಮ ಭಾರತ ದೇಶ ಮಹಾನ್ ದೇಶ ಅಂತಾರಲ್ಲ, ಇದರಲ್ಲಿ ಸಂದೇಶವೇ ಇಲ್ಲ. ಇದನ್ನು ತುಂಬ ಅಚ್ಚುಕಟ್ಟಾಗಿ ಆಚರಿಸ್ಕೊಂಡು ವ್ಯವಹರಿಸಿಕೊಂಡು ಮುಂದುವರಿಸ್ಕೊಂಡು ಬರ್ತಾಯಿದ್ದೀವಿ. ಇತ್ತೀಚೆಗೆ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ತರಲು, ಮನಸ್ಥಿತಿ ಬದಲಾವಣೆ ಮಾಡಲು ಪ್ರಯತ್ನಿಸುತ್ತಾರೆ. ಯಾವುದೇ ಕಾರಣಕ್ಕೂ ಅವರವರ ಮಕ್ಕಳಿಗಿರ್ಬೋದು, ಅವರವ್ರಿಗೆ ಈ ಗುರು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಲು ಒಬ್ರಿಗೊಬ್ರು ತಿಳಿಸ್ಕೊಂಡು, ಒಬ್ರಿಗೆ ಗೊತ್ತಿರೋದು ಇನ್ನೊಬ್ರಿಗೆ ಹೇಳ್ಕೊಂಡು ಜೀವನವನ್ನು ಮುಂದುವರ್ಸೋಣ. ಎಲ್ಲರೂ ಧನವಂತರಾಗೋಣ, ಆರೋಗ್ಯವಂತರಾಗೋಣ ಮತ್ತು ನೆಮ್ಮದಿವಂತರಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.